केंद्रातील मोदींच्या नेतृत्वाखाली भाजप सरकारने महिलांच्या हितासाठी अधिक योजना राबवून त्यांना स्वावलंबी बनवले आहे. सरकारने महिलांना घराघरात उज्ज्वला योजनेच्या माध्यमातून सुखावले आहे. देशातील महिलांना महिला सशक्तीकरण, महिलांना आर्थिक पाठबळ, मुद्रा योजनेचा लाभ झाला असल्याचे गुरुवारी पत्रकार परिषदेत भाजप प्रदेश महिला प्रवक्ता मालविका अविनाश यांचे वक्तव्य. ಮೊದಲನೇ ಸುತ್ತಿನ ಪ್ರಚಾರ ತಾವು ಮಾಡಿ ಬಂದಿದೆ, ಏನು ಅನ್ಸುತ್ತೆ ಗ್ರೌಂಡ್ ರಿಪೋರ್ಟ್ ನಿಮಗೆ? ನಾವು 14 ಕ್ಷೇತ್ರ ಗೆಲ್ತೇವೆ ಅನ್ನುವಂತಹ ಭರವಸೆ ವಿಶ್ವಾಸದೊಂದಿಗೆ ನಾವು ನಾಳೆ ಮತದಾನಕ್ಕೆ ಸಿದ್ಧರಾಗಿರೋದು. ಅದೇ ರೀತಿಯಾಗಿ ಉತ್ತರ ಭಾಗದಲ್ಲಿ 7ನೇ ತಾರೀಕು ಎಲ್ಲರೂ ನಮ್ಮ ಪರ ಮತ ಚಲಾಯಿಸ್ತಾರೆ ಎನ್ನುವ ನಂಬಿಕೆಯೊಂದಿಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಮಹಿಳೆಯರಿಗೆ ಬಿಜೆಪಿ ಕೊಡುಗೆ ಏನು ಅಂತ ಪ್ರಶ್ನೆ ಮಾಡ್ತಾರೆ ಕಾಂಗ್ರೆಸ್ನವರು. ಏನು ಕೊಡುಗೆ ಕೊಟ್ಟಿದ್ದಾರೆ ಮಹಿಳೆಯರಿಗೆ? 3 ವಿಧಾನದ್ದು ಸ್ವಲ್ಪ ಸಮಯ ತಗೋತೀನಿ, ನೀವು ಮನ್ನಿಸಬೇಕು ನನ್ನ. ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಮಹಿಳೆಯರ ಸಶಕ್ತೀಕರಣ ಕಳೆದ 10 ವರ್ಷಗಳಲ್ಲಿ ಆದಂತೆ ಈ ಹಿಂದೆ ಎಂದೂ ಆಗಿರಲಿಲ್ಲ. ಮಹಿಳೆಯರಿಗೆ ಮೊದಲನೇದಾಗಿ ಬೇಕಿದ್ದಂತಹ ಮೂಲಭೂತ ಸೌಕರ್ಯ, ಶೌಚಾಲಯದ ವ್ಯವಸ್ಥೆ ಬಗ್ಗೆ ಕಳೆದ 65 ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಯೋಚನೆ ಮಾಡಿರಲಿಲ್ಲ. ಮೋದಿಯವರು ಬರಬೇಕಾಗಿತ್ತು 2014ರಲ್ಲಿ ಮಹಿಳೆಯರಿಗೆ ಶೌಚಾಲಯದ ವ್ಯವಸ್ಥೆ ಮಾಡೋದಕ್ಕೆ, ಅತ್ಯಂತ ಮೂಲಭೂತವಾದ ವ್ಯವಸ್ಥೆಯನ್ನ ಮಾಡೋದಕ್ಕೆ. ಇದು ಸಾಮಾಜಿಕವಾಗಿ ಹೆಣ್ಮಕ್ಕಳ ಗೌರವವನ್ನು ಹೆಚ್ಚಿಸಿದೆ ಮತ್ತು ಸಾಮಾಜಿಕವಾಗಿ ಹೆಣ್ಮಕ್ಕಳಿಗೆ ಗೌರವವನ್ನು ತಂದುಕೊಟ್ಟಿದೆ ಅಂತ ನಾನು ಅಂದ್ಕೊಳ್ತೇನೆ. ಅಲ್ಲಿಂದ ಪ್ರಾರಂಭ ಮಾಡಿದ್ರೆ PM ಆವಾಸ್ ಯೋಜನೆಯಲ್ಲಿ ಕೊಟ್ಟಿರುವಂತಹ ಮನೆಗಳು, ಎಲ್ಲ ಮನೆಗೆ ವಿದ್ಯುತ್ ಶಕ್ತಿ ಸಂಪರ್ಕ ಇರಬೇಕು ಅನ್ನುವಂತಹ ಅವರ ಸಂಕಲ್ಪ ಮತ್ತು ಅವರ ವಿಷನ್ ಅದು ಕಾರ್ಯಗತವಾಗಿದೆ. ಎಲ್ಲ ಮನೆಗೂ ನಲ್ಲಿ ನೀರಿನ ಮೂಲಕ ಕುಡಿಯುವ ನೀರಿನ ಸಂಪರ್ಕ ಆಗಬೇಕು ಅನ್ನುವಂಥದ್ದು. ಅದರ ಜೊತೆಗೆ ಮಹಿಳೆಯರಿಗೆ ಈ ವಲಯ, ಸೌದೆ ವಲಯ ಹಬೆಯಲ್ಲಿ ಬೇಯ್ತಾ ಇದ್ದಂತಹ ಮಹಿಳೆಯರಿಗೆ ಉಜ್ವಲ ಮೂಲಕ ಕೊಟ್ಟಿರುವಂತಹ ಯೋಜನೆ, ಹೀಗೆ ಇವೆಲ್ಲವೂ ಸಾಮಾಜಿಕವಾಗಿ ಮಹಿಳೆಯನ್ನ ಗಟ್ಟಿಗೊಳಿಸಿದೆ. ಆರ್ಥಿಕವಾಗಿ ತೆಗೆದುಕೊಳ್ಳೋದಾಗಿದ್ರೆ ಹಿಂದೆ ಎಲ್ಲ ರಾಜೀವ್ ಗಾಂಧಿ ಅವರು ಹೇಳಿದ ಮಾತನ್ನೇ ಇವತ್ತು ಸ್ಮರಿಸ್ಕೋಬೇಕಾಗತ್ತೆ. 100 ರೂಪಾಯಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ್ರೆ 85 ರೂಪಾಯಿ ಮಧ್ಯವರ್ತಿಗಳು ತಿಂದು ಹೋಗ್ತಾರಲ್ಲ, 15 ರೂಪಾಯಿ ಮಾತ್ರ ಫಲಾನುಭವಿಗಳಿಗೆ ತಲುಪ್ತಾ ಇದೆಯಲ್ಲ ಅಂತ ಅವರು ಕಳವಳವನ್ನು ವ್ಯಕ್ತ ಮಾಡಿದ್ದನ್ನ ಸರಿ ಮಾಡೋದಕ್ಕೆ ನರೇಂದ್ರ ಮೋದಿ ಅವರು ಬರಬೇಕಾಗಿತ್ತು. ಜನ್ಧನ್ ಮೂಲಕ ಪ್ರತಿಯೊಬ್ಬರಿಗೂ, ಭಾರತದ ಪ್ರತಿಯೊಬ್ಬರಿಗೂ ಬ್ಯಾಂಕ್ ಅಕೌಂಟ್ ವಿತೌಟ್ ಎನಿ ಬ್ಯಾಲೆನ್ಸ್, 0 ಬ್ಯಾಲೆನ್ಸ್ ಬ್ಯಾಂಕ್ ಅಕೌಂಟ್ ನ ಕೊಡೋದ್ರ ಮೂಲಕ ಇವತ್ತು ಯಾವ ಯೋಜನೆಗಳನ್ನ ನಾವು ಜಾರಿ ಮಾಡ್ತಾ ಇದ್ದೇವೆ ಅಂತ ಕಾಂಗ್ರೆಸ್ ಸರ್ಕಾರ ಬೊಬ್ಬೆ ಹೊಡಿತಾ ಇದ್ದೀವೋ ಆ ಯೋಜನೆಗಳನ್ನ ಜಾರಿ ಮಾಡೋದಕ್ಕೆ ಜನ್ಧನ್ ಅಕೌಂಟ್ ಇಲ್ಲದೆ ಇದ್ರೆ ಹೇಗೆ ಮಾಡ್ತಾ ಇದ್ರು? ಹೇಗೆ ಹೆಣ್ಮಕ್ಳಿಗೆ ಹಣವನ್ನು ತಲುಪಿಸ್ತಾ ಇದ್ರು? ಹಾಗೆ ಅದು ಜನ್ಧನ್ ಇರಬಹುದು, ಮುದ್ರಾ ಇರಬಹುದು, ವಿಶ್ವಕರ್ಮ ಯೋಜನೆ ಇರಬಹುದು, ಮಹಿಳೆಯರನ್ನ ಆತ್ಮನಿರ್ಭರವಾಗಿ ಇರೋದಕ್ಕೆ ಮತ್ತು ಮಹಿಳೆಯರನ್ನ ಸ್ವಾವಲಂಬಿ ಮಾಡೋದಕ್ಕೆ ಅನೇಕ ಯೋಜನೆಗಳನ್ನ, ಆರ್ಥಿಕ ಯೋಜನೆಗಳನ್ನ ಮುಖ್ಯವಾಗಿ ಮಹಿಳೆಯರಿಗೆ ಕೇಂದ್ರ ಸರ್ಕಾರ ಕೊಟ್ಟಿದೆ, ನರೇಂದ್ರ ಮೋದಿ ಅವರ ಸರ್ಕಾರ ಕೊಟ್ಟಿದೆ. ಇನ್ನು ರಾಜಕೀಯವಾಗಿ ಯೋಚನೆ ಮಾಡೋದಾಗಿದ್ರೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ 75 ವರ್ಷ ಕಾಯ್ಬೇಕಾಗಿತ್ತು ಹೆಣ್ಮಕ್ಳು 33% ವಿಧಾನಸಭೆಯಲ್ಲಿ, ಲೋಕಸಭೆಯಲ್ಲಿ ಸ್ಥಾನಗಳನ್ನ ಮೀಸಲಾತಿಯನ್ನು ಪಡೆಯೋದಕ್ಕೆ. ಅದು ಸಾಧ್ಯವಾಗಿರೋದು ನರೇಂದ್ರ ಮೋದಿ ಅವರ ಒಂದು ಕೆಲಸ ವೈಖರಿಯಿಂದ. ಹೀಗೆ ಸವಿವರವಾಗಿ ನಾನು ನಿಮ್ ಸಂಜೆವರೆಗೂ ಹೇಳಬಲ್ಲೆ ಏನೇನ್ ಮಾಡಿದ್ದಾರೆ. ನಾರಿ ಶಕ್ತಿ ಅನ್ನೋದಕ್ಕೆ ಅತಿ ಹೆಚ್ಚಿನ ಗೌರವವನ್ನ ಕೊಟ್ಟಿರೋದು ನರೇಂದ್ರ ಮೋದಿ ಅಂತ ಅಂದ್ಕೊಳ್ತೀನಿ. ಮತ್ತು ಹೆಣ್ಮಕ್ಳು ಅದಕ್ಕೆ ಖಂಡಿತ ಸ್ಪಂದಿಸ್ತಾರೆ ಅನ್ನೋ ನಂಬಿಕೆನೂ ನಮಗೆ. ಹೌದು, ಮೋದಿಗೆ ಗ್ಯಾರಂಟಿ ಇದೆ. ಅಂದ್ರೆ ಎಲ್ಲರ ಅಭಿವೃದ್ಧಿ, ಯಾವುದೋ ಒಂದು ವರ್ಗ, ಒಂದು ಜನಾಂಗ ಹಾಗಲ್ಲ. ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್, ಎಲ್ಲರನ್ನು ಒಳಗೊಂಡ ಅಭಿವೃದ್ಧಿ. ಭಾರತ ಅಭಿವೃದ್ಧ ರಾಷ್ಟ್ರ ಆಗುತ್ತೆ. ಒಂದು ಕಡೆ ಮಹಿಳೆಯರನ್ನ ಕರ್ನಾಟಕದವರೆಗೂ ಮಹಿಳೆಯರ ಮೇಲೆ ನಡೆದಿರುವಂತಹ ದೌರ್ಜನ್ಯವನ್ನ ಕೇಂದ್ರ ಸರ್ಕಾರ ಯಾವುದೇ ರೀತಿಯಿಂದ ಸಮರ್ಥವಾಗಿ ಮಾಡಲಿಲ್ಲ. ಕರ್ನಾಟಕದಲ್ಲಿ ಇವತ್ತು ಇರುವಂತಹ ಪರಿಸ್ಥಿತಿ ನಾನು ವಿವರಿಸ್ತೀನಿ. ನೀವು ಕೇಳಿದ್ದೀರಿ, ಉತ್ತರ ಪ್ರದೇಶ ಉತ್ತರ ಹೇಳ. ಥ್ಯಾಂಕ್ ಯು. ಕರ್ನಾಟಕದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂದ್ರೆ ನೇಹಾ ಹಿರೇಮಠರ ಪ್ರಕರಣಕ್ಕೆ ಇಡೀ ದೇಶವೇ ತಲೆ ತಗ್ಗಿಸುವಂತೆ ಆಗಿದೆ. ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಾಗಿರೋದು ರಾಜ್ಯ ಸರ್ಕಾರದ ಹೊಣೆಗಾರಿಕೆ. ವಿನೋದ್ ಕೋಲ್ಕಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.